ಬೆಳಗಾವಿ ನಗರ ಶಹಾಪುರ ಮಹಾತ್ಮ ಫುಲೆ ರಸ್ತೆ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ಸ್ಥಳೀಯ ಜನರ ಬೇಡಿಕೆಯಾಗಿದೆ. ಶಾಲಾ ಸಂಸ್ಥೆಗಳು, ವಿದ್ಯಾರ್ಥಿಗಳು, ಪೋಷಕರು ಬೆಳಗಾವಿ ದಕ್ಷಿಣ ಮತಕ್ಷೇತ್ರ ಶಾಸಕರಾದ ಅಭಯ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಕಳೆದ 2 ತಿಂಗಳುಗಳಿಂದ ಮಹಾತ್ಮ ಫುಲೆ ರಸ್ತೆ ಬ್ಯಾಂಕ್ ಆಫ್ ಇಂಡಿಯಾದಿಂದ ಹಳೆ PB ರಸ್ತೆ ಸೇರುವ ಮಾರ್ಗವನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು. ಸಾರ್ವಜನಿಕ ಸಂಚಾರಕ್ಕೆ ಇದು ಬಂದ್ ಮಾಡಲಾಗಿತ್ತು. ಇದರಿಂದಾಗಿ ಸ್ಥಳೀಯ ಜನರಿಗೆ ಅನೇಕ ತೊಂದರೆಗಳು ಉಂಟಾಗಿವೆ. ವಿಶೇಷವಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತಾ ಇದೆ. ಕಳೆದ ದಿನಗಳಿಂದ ವಿದ್ಯಾರ್ಥಿಗಳಿಗೆ ರಸ್ತೆ ಅಪಘಾತಗಳು ಕಾರಣವಾಗುತ್ತಾ ಇದೆ. ಇದಕ್ಕೆಲ್ಲ ಯಾರು ಜವಾಬ್ದಾರರು ಎಂದು ಸ್ಥಳೀಯ ಜನರು ಪ್ರಶ್ನೆ ಮಾಡುತ್ತಿದ್ದಾರೆ. ಶಾಸಕ ಅಭಯ ಪಾಟೀಲ್ ಅವರಿಗೆ ಸ್ಥಳೀಯ ಜನರು ಮನವಿ ಸಲ್ಲಿಸಿ ಮಹಾತ್ಮ ಫುಲೆ ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಕೇಳಿಕೊಂಡಿದ್ದಾರೆ. ಇದಕ್ಕೆ ಸ್ಪಂದಿಸಿದ ಶಾಸಕರು 2-3 ತಿಂಗಳಲ್ಲಿ ಇದಕ್ಕೊಂದು ಪರಿಹಾರ ಹುಡುಕಲಾಗುವುದು ಹಾಗೂ ಸ್ಥಳೀಯ ಆಡಳಿತ ಜೊತೆ ಮಾತುಕತೆ ನಡೆಸಿ ಒಂದು ಕಡೆಯ ರಸ್ತೆ ಸಂಚಾರ ಪ್ರಾರಂಭಿಸಲು ಕ್ರಮ ಕೈಗೊಳ್ಳಲಾಗುವುದೆಂದು ಸಾರ್ವಜನಿಕರಿಗೆ ಭರವಸೆಯನ್ನು ಶಾಸಕ ಅಭಯ ಪಾಟೀಲ್ ನೀಡಿದ್ದಾರೆ. ವರದಿ ರತ್ನಾಕರ್ ಗೌಂಡಿ, ಬೆಳಗಾವಿ. ಬ್ಯಾಂಕ್ ಆಫ್ ಇಂಡಿಯಾದಿಂದ ಓಲ್ಡ್ PB ರೋಡ್ ತನಕ ಏನು ರಸ್ತೆ ನಿರ್ಮಾಣ ಮಾಡಿದ್ದೀವಿ, ಅದು ರಸ್ತೆ ಬಂದಾಗಿದ್ದರಿಂದ ಇಡೀ ಬೆಳಗಾವಿ ಟ್ರಾಫಿಕ್ ಸಮಸ್ಯೆ ಆಗ್ತಾಯಿದೆ. ಎಲ್ಲ ಜನ ವ್ಯಾಪಾರಸ್ಥರು, ಆಮೇಲೆ ಸ್ಕೂಲ್ದವರು ಎಲ್ಲರೂ ಬಂದು ಮನೆ ಕೊಟ್ಟು ಹೋಗಿದ್ದಾರೆ ಅದು ಸ್ಟಾರ್ಟ್ ಮಾಡ್ರಿ ಅಂಥೇಳಿ. ಆದರೆ ಅದು ಇನ್ನೂ ಆಗಿಲ್ಲ. ಆದರೆ ಈಗ ಶಾಲೆ ಹುಡುಗರಿಗೇನೋ ಇನ್ಸಿಡೆಂಟ್ ಆಗಿದೆ. ಅದಕ್ಕೆ ಆ ಶಾಲೆಗೇನೋ ಬಂದಿದ್ರು, ನಮ್ಮ ಹುಡುಗರ ಜೀವಕ್ಕೆ ಧೋಕೆ ಆದ್ರೆ ಯಾರು ಜವಾಬ್ದಾರಿ ಅಂತೇಳಿ. ಅದಕ್ಕೆ ಹೇಳಿದ್ದೆ ನಾನು 2-3 ತಿಂಗಳಿಗೆ ಅದರ ಬಗ್ಗೆ ಕ್ರಮ ಕೈಗೊಂಡು ಅದು ರೋಡ್ ಸ್ಟಾರ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ ಒಂದು 6 ತಿಂಗಳ ಒಳಗೆ ಅಂತೇಳಿ. ಅದಕ್ಕೆ ಈಗಾಗಲೇ ಆ ನಿಟ್ಟಿನಲ್ಲಿ ಕೆಲಸ ಪ್ರಾರಂಭ ಮಾಡಿದ್ದೇವೆ. BT ಪಾಟೀಲ್ ಅವರನ್ನು ಭೇಟಿಯಾಗಿ ಒಂದು ಸೈಡ್ ರಸ್ತೆ 1 ತಿಂಗಳ ಮಟ್ಟಿಗೆ ಅದನ್ನು ಓಪನ್ ಮಾಡೋ ಪ್ರಯತ್ನವನ್ನು ಮಾಡ್ತೀವಿ. ಬಹುತೇಕ ಅವ್ರು ಹೋಗ್ತಾರೆ ಅಂತ ತಿಳಿದಿದ್ದೆ ನಾನು. ಮತ್ತೊಂದು 3 ತಿಂಗಳು 5 ತಿಂಗಳ ಒಳಗೆ ಅವ್ರದ್ದೇನು ಸಮಸ್ಯೆ ಬಗೆಹರಿಸೋ ಪ್ರಯತ್ನವನ್ನು ಮಾಡ್ತೀವಿ. गुड आफ्टरनून, मी मृणाली आहे. हम यहाँ पे गजाननराव भाटकाने इंग्लिश मीडियम हाई स्कूल से आए हैं. सर MLA सर के पास आए हम. हमारी एक इच्छा है कि वो जो महात्मा फुले रोड बंद हुआ है उसके कारण हम सब बच्चे बहुत प्रॉब्लम फेस कर रहे हैं. ट्रैफिक जाम हो रहा है जिसके कारण हम स्कूल को लेट पहुँच रहे हैं. और सबसे बड़ी बात है ये है कि हम सबको तो हमारी जान पसंद है, तो फिर उस ट्रैफिक जाम से बच्चों के एक्सीडेंट भी हो सकते हैं, जो बहुत बड़ी बात है. तो फिर हम सब होप करते हैं कि MLA सर कुछ तो ॲक्शन लेंगे. थँक्यू. भातखंडे स्कूलमध्ये 3rd स्टँडर्डला मुलगा शिकते आहे. आम्ही निवेदन देण्यासाठी आलेलो आहे अभय पाटील साहेबांकडं. रस्त्याच्याबद्दल समोर शाळा सुटली की ट्रॅफिक जाम होते, ट्रकांचं वगैरे जास्तीत जास्त ट्रॅफिक असल्यामुळं मुलांच्या सेफ्टीबद्दल आम्ही जरा काहीतरी हे करण्यासाठी साहेबांकडे आलेलं आहे. त्याबद्दल निवेदन दिलेलं आहे आम्ही. जरासं काही ॲक्सिडेंट जरा 2-3 वेळा झालेले आहेत मुलांच्या ह्याच्यामध्ये. त्या ह्याच्यात जरा सगळं साहेबांना जरा हे करून आम्ही निवेदन हे करून हे केलेलं आहे. त्याबद्दल जरा रिक्वेस्ट आमची सगळ्या पॅरेंट्सकडून होईल तेवढं लवकरात लवकर जरा साहेब करून घेण्याचं